ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೂಕೋಸ್ ಕಬಾಬ್ ಅಥವಾ ನಮ್ಮ ಕಡೆ ಇದಕ್ಕೆ ಫ್ಲವರ್ ಅಂತ ಕೂಡ ಕರೀತಾರೆ. ಫ್ಲವರ್ ಇಂದ ಕಬಾಬ್ ಮಾಡೋಣ ಬನ್ನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಹಾಗೆಯೇ ನಾನು ಮಾಡುವಂಥ ರೆಸಿಪಿಗಳೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಈ ಫ್ಲವರ್ ಇಂದ ಹೇಗೆ ನಾವು ಕಬಾಬ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಫ್ಲವರ್ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಫ್ಲವರನ್ನು ಅರಿಶಿನ ಮತ್ತು ಉಪ್ಪು ಹಾಗೆಯೇ ಬಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈ ರೆಸಿಪಿನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು, ಹಾಗೆಯೇ ಸ್ನ್ಯಾಕ್ಸ್ ಆಗಿಯೂ ಕೂಡ ಕೊಡ್ಬೋದು ಈವ್ನಿಂಗ್ ಟೈಮಲ್ಲಿ. ಇದೊಂದು ವೆಜ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರ, ಹಾಗೆಯೇ 1/4 ಕಪ್ನಷ್ಟು ರವೆ ತೆಗೆದುಕೊಂಡಿದ್ದೀನಿ. ತೇಜು ಅವ್ರದ್ದು ಚಿಕನ್ ಕಬಾಬ್ ಪೌಡರ್ ಇದು ಒಂದು ಅರ್ಧ ಪ್ಯಾಕೆಟ್ ಬೇಕಾಗತ್ತೆ. ಹಾಗೆಯೇ ಉಪ್ಪು, ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು, ಹಾಗೆಯೇ ಎಣ್ಣೆ ಕೂಡ ಬೇಕಾಗತ್ತೆ ಕರಿಯೋದಕ್ಕೆ. ಇವಿಷ್ಟು ಕೂಡ ಬೇಕು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ, ಹಾಗೆಯೇ ಅಚ್ಕಾರ ಪೌಡರ್, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ. ಇವಾಗ ನಾನಿಲ್ಲಿ ತೇಜು ಅವ್ರದ್ದು ಕಬಾಬ್ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ, ಅರ್ಧ ಪ್ಯಾಕೆಟನ್ನು ಹಾಗೆ ಇಟ್ಟಿದ್ದೀನಿ. ಇವಾಗ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ನೋಡ್ಬಿಟ್ಟು ಹಾಕಿ, ಯಾಕೆಂತಂದರೆ ಕಬಾಬ್ ಪೌಡರ್ ಪ್ಯಾಕೆಟಲ್ಲೂ ಕೂಡ ಉಪ್ಪಿರುತ್ತೆ. ಹಾಗೆಯೇ ರವಾನ ಸೇರಿಸಬಾರ್ದು, ನೆನಪಲ್ಲಿರಲಿ. ಉಪ್ಪನ್ನು ಸೇರಿಸಿದ್ದೀನಿ ನಾನಿಲ್ಲಿ, ರವಾನ ಸೇರಿಸ್ತಾ ಇಲ್ಲ. ಇವಾಗ ನಾನು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಗಂಟುಗಳಿಲ್ಲದೆ ಇದ್ದಾಗಲೇ ಇದನ್ನು ಮಿಕ್ಸ್ ಮಾಡಿ. ಮಕ್ಕಳಿಗೆ ನೀವು ಈ ರೀತಿ ಸೈಡ್ ಡಿಶ್ ಆಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈ ಟೈಮ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಫ್ಲವರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸುವಾಗ ಜಾಸ್ತಿ ಗಟ್ಟಿಯಾಗೂ ಕೂಡ ಇಡಬೇಡಿ, ಜಾಸ್ತಿ ತೆಳುವಾಗಿಯೂ ಕೂಡ ಇಡಬೇಡಿ. ಒಂದು ಮೀಡಿಯಮ್ ಥಿಕ್ನೆಸ್ ಇದ್ದರೆ ಸಾಕಾಗತ್ತೆ. ಹಾಗೆಯೇ ಇವೆಲ್ಲನೂ ಕೂಡ ಹಾಕಿಬಿಟ್ಟು ನಾನಿಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಬಿಡಬೇಕು ಒಂದು ಹಾಫ್ ಆನ್ ಅವರ್ ಆದ್ರೂ ಕೂಡ. ಯಾಕೆಂತಂದರೆ ಉಪ್ಪು ಖಾರ ಎಲ್ಲನೂ ಕೂಡ ಇದಕ್ಕೆ ಚೆನ್ನಾಗಿ ಹೀರ್ಕೊಳ್ಬೇಕು ಅಂತಂದಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮಗೆ ಬೇಕು ಅಂತಂದರೆ 1-2 ಹನಿಯಷ್ಟು ನಿಂಬೆ ರಸನೂ ಕೂಡ ಇದ್ರ ಮೇಲೆ ಹಿಂಡ್ಕೊಳ್ಬೋದು. ನಿಂಬೆ ರಸ ಬೇಕಾದರೆ ಹಿಂಡ್ಕೊಳ್ಳಿ. ಹಾಫ್ ಆನ್ ಅವರ್ ಮುಚ್ಚಿದ್ದಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು. ಈ ಟೈಮ್ನಲ್ಲಿ ನಾನು ರವಾನ ಹಾಕ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನಿಲ್ಲಿ ರವಾನ ಬೀರ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ. ಇವಾಗ ನಾನು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೆ. ಹಾಗೆಯೇ ಇಲ್ಲಿ ನಾನು ಎಣ್ಣೆ ಕಾಯ್ತಾ ಇದ್ದಾಗಲೇ ಒಂದೊಂದಾಗೆ ಫ್ಲವರನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಎಣ್ಣೆನ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ. ಅಂದರೆ ತೀರಾನು ಕೂಡ ಕಾದಿರಬಾರ್ದು. ಅಂದರೆ ದೊಡ್ಡ ಹುರಿನಲ್ಲಿ ಇಡೋದಕ್ಕೆ ಹೋಗಬೇಡಿ, ಸಣ್ಣ ಹುರಿನಲ್ಲೇ ಇಟ್ಕೊಳ್ಳಿ ಈ ಫ್ಲವರನ್ನು ಬಿಡುವಾಗ. ಇಲ್ಲಾಂತಂದರೆ ಸೀದೋಗಿಬಿಡತ್ತೆ, ಒಳಗಡೆಯಿಂದ ಅದು ಬೆಂದು ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು. ಇವಾಗ ನಾನು ಹಾಕಿದ್ದಾದ್ಮೇಲೆ ಹಾಗೇನೆ ಬಿಟ್ಟಿದ್ದೆ. ಇವಾಗ ತಿರುಗ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಕೊನೆಯಲ್ಲಿ ರವೆ ಸೇರಿಸೋದ್ರಿಂದ. ಹಾಗೆಯೇ ಒಳಗಡೆಯಿಂದನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದು ಬರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ, ಒಂದು 5 ನಿಮಿಷಗಳ ಕಾಲನಾದರೂ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸೇಮ್ ಚಿಕನ್ ಕಬಾಬ್ ಥರನೇ ಆಗಿದೆ. ತುಂಬ ಅಂದರೆ ತುಂಬ ಯಮ್ಮಿ ಆಗಿತ್ತು ಸ್ನೇಹಿತರೆ. ಇಷ್ಟೇ ಈ ಫ್ಲವರ್ ಕಬಾಬ್ ಮಾಡೋದು. ತುಂಬ ಅಂದರೆ ತುಂಬಾ ಈಸಿ. ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿ ಬಂದಿದೆ ಅಂತ. ಊಟಕ್ಕೆ ಒಂದು ಸೈಡ್ ಡಿಶ್ ಆಗಿನೂ ಕೂಡ ತಿನ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ
ಕೊಡ್ಬೋದು. ಹಾಗೆಯೇ ಸ್ನ್ಯಾಕ್ಸಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಯಮ್ಮಿ ಆಗಿತ್ತು. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ ಫ್ಲವರಿಂದ ಹೇಗೆ ಕಬಾಬ್ ಮಾಡೋದು ಅಂತ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.